ಬಂದು ಗಿಡಕ್ಕೆ ನೀರೆಲ್ಲ ಹಾಕೋ ಅಭ್ಯಾಸ ಉಂಟು. ಹಾಗೆ ಈಗ ಮಳೆಗಾಲ ಆಗಿದ್ದರಿಂದ ನಾನು ನೀರೆಲ್ಲ ಹಾಕಲ್ಲ, ಅಂದರೆ ಎನಿ ಟೈಮ್ ನೀರು ಬೀಳ್ತಾ ಇರ್ತದಲ್ಲ. ಇದು ನಮ್ಮದು ಪಪ್ಪಾಯಿ ಮರ. ಎಷ್ಟು ಒಳ್ಳೆ ರೀತಿಯಲ್ಲಿ ಇದರಲ್ಲಿ ಪಪ್ಪಾಯ ಆಗ್ತದೆ. ನೋಡಲಿಕ್ಕೆ ಸಹ ಖುಷಿ ಆಗ್ತದೆ. ಹಸಿರು ಹೊರಗಡೆ ನಿಂತು ನೋಡುವಾಗ ಅದರಲ್ಲಿ ಒಂದು ಪಂಪಳ ಆಗಿರ್ತದೆ. ಅದನ್ನು ತೆಗಿಲಿಕ್ಕೆ ಅಂತೇಳಿ ನಾನು ಟ್ರೈ ಮಾಡ್ತೇನೆ ನೋಡಿ. ಮತ್ತು ಒಂದನೇದಾಗಿ ಇದು ಒಳ್ಳೆ ಸ್ವೀಟ್ ಅಂದರೆ ಸ್ವೀಟ್ ಉಂಟು. ಎಷ್ಟು ತಿಂದಿದ್ರು ತಿನ್ನಬೇಕಂತ ಆಗ್ತದೆ, ಅಷ್ಟು ಒಳ್ಳೆ ಪಪ್ಪಾಯ ಇದು. ಫೈನಲಿ ನಾನು ಇದು ತೆಗಿತೇನೆ ನೋಡಿ ಫ್ರೆಂಡ್ಸ್. ಒಂಥರ ಸ್ವಲ್ಪ ಅನ್ನ ಆಗಿರ್ತದೆ ಅದು. ಮತ್ತು ಇದೊಂದು ಗಿಡ ಸಹ ಹಾಗೇನೆ, ಇದರಲ್ಲಿ ಸಹ ಹೂ ಬಿಡ್ತಾ ಇರ್ತದೆ. ಇದೊಂದು ಹೂ ಬಿಟ್ಟಿತ್ತು ನೋಡಿ. ಕಲರ್ ಸಹ ಪಿಂಕ್ ವೈಟ್ ಕಲರ್. ನೋಡಲಿಕ್ಕೆ ಸಹ ಖುಷಿ ಆಗ್ತದೆ ಬೆಳಿಗ್ಗೆ ಇದನ್ನು ನೋಡುವಾಗ. ನಮ್ಮ ಮನೇಲಿ ಅಷ್ಟೇನು ಗಿಡಗಳಿಲ್ಲ. ಒಂದು ಬೇವಿನ ಸೊಪ್ಪು ಮತ್ತು ಹೂವಿದ್ದು ಮತ್ತು ಒಂದು ಪಪ್ಪಾಯ, ಆ ಥರ ಗಿಡಗಳುಂಟು. ಇದು ಸಹ ಬೇವಿನ ಸೊಪ್ಪು, ಒಳ್ಳೆ ಪರಿಮಳ ಉಂಟು ಇದರಲ್ಲೂ ಸಹ ನೋಡಿ. ನನ್ನ ಮಗಳು ಅದನ್ನು ಇದು ಮಾಡ್ತಾ ಇದ್ಲು, ತೆಗಿಯುವ ಅಂತೇಳಿ. ಒಂಥರ ಅದು ಸಹ ಸ್ವಲ್ಪ ಹೋಗುವಾಗಲ್ಲ ಮಕ್ಕಳು ಸಹ ಅದನ್ನು ಹಾಳು ಮಾಡ್ತಾರೆ, ಒಟ್ರ ಸೆಳಿತಾರಲ್ಲ. ಇದು ನೋಡಿದೇನ ಇಲ್ಲ, ಒಂದು ಕಾಯಿ ನನಗೆ ಇದ್ರದ್ದು ಹೆಸರು ಸಹ ಗೊತ್ತಿಲ್ಲ ನೋಡಿ. ಇದನ್ನು ತೆಗಿಲಿಕ್ಕೆ ಅಂತೇಳಿ ತುಂಬ ಟ್ರೈ ಮಾಡ್ತೇನೆ, ಅದು ಬಿಡೋದು ಸಹ ಇಲ್ಲ. ಮತ್ತು ಅದ ಕೋಲಲ್ಲಿ ಸಹ ಟ್ರೈ ಮಾಡ್ತೇನೆ ಇಟ್ಕೊಂಡು. ಇದು ಸಹ ತುಂಬ, ಇದರಲ್ಲೂ ಸಹ ಎಂಥದ ಕಾಯಿ ಅಂತ ಹೇಳ್ತಾರೆ, ಅದು ನನಗೆ ಅದರ ಹೆಸರು ಸಹ ಗೊತ್ತಿಲ್ಲ ನೋಡಿ. ಈ ಥರ ಎಲ್ಲ ಹೊರಗಡೆ ಗಿಡ ಮರಗಳನ್ನು ನೋಡುವಾಗೆಲ್ಲ ಖುಷಿ ಆಗ್ತದೆ. ಸಾಹಸ ಮಾಡ್ತೇನೆ ತೆಗಿಲಿಕ್ಕೆ ಅಂತೇಳಿ, ಕೊನೆಗೆ ಆಗಲ್ಲ ಬಿಟ್ಟು ನೋಡುವಾಗ ಒಂದು ದನ ಸಮ ಇಡ್ತದೆ ನೋಡಿ. ಪಾಪ ಮಳೆಯಲ್ಲಿ ಒದ್ದೆ ಆಗ್ತಾ ಇತ್ತು ಅದು ಸಹ. ನಮ್ಮ ಮನೆ ಹತ್ತಿರ ಒಂಥರ ಈ ಹಸಿರು ಗಿಡಗಳೆಲ್ಲ ಜಾಸ್ತಿ, ಸ್ವಲ್ಪ ನೋಡಲಿಕ್ಕೆ ಸಹ ಖುಷಿ ಆಗ್ತದೆ. ಇದು ಸಹ ಹಾಗೇನೆ ನೋಡಿ, ಇದರ ಮೇಲೆ ನೀರಿದ ಹನಿ ಎಲ್ಲ ನಿಲ್ತದೆ, ಖುಷಿ ಆಗ್ತದೆ. ಮಳೆ ಫುಲ್ಲಾಗಿರುತ್ತೆ. ಮತ್ತು ಇವತ್ತು ಬೆಳಿಗ್ಗೆ ಬೇಗ ಎದ್ದು ನಾನು ನಾಷ್ಟ ರೆಡಿ ಮಾಡಿ, ನಾಷ್ಟ ನನಗೆ ಸೇವಿಗೆ ಮತ್ತು ಮೀನು ಪದಾರ್ಥ. ನಾವು ಒಳ್ಳೆ ರೀತಿಯಲ್ಲಿ ಗಟ್ಟಿ ನಾಷ್ಟ ಮಾಡಿ ಅಲ್ಲಿಂದ ಹೊರಡಲಿಕ್ಕೆ ರೆಡಿ ಆಗ್ತಾ ಇರ್ತೇನೆ. ಆಮೇಲೆ ನಾಷ್ಟ ಸಹ ಮೀನು ಪದಾರ್ಥ ಕಾಂಬಿನೇಷನ್ ತುಂಬ ಒಳ್ಳೆಯದಿರುತ್ತೆ, ನನಗಂತೂ ತುಂಬ ಇಷ್ಟ. ಹಾಗೆ ನಾನು ಮನೆಯಿಂದ ಹೊರಡಿ ಜ್ಯೋತಿಗೆ ಬಂದು ನಿಲ್ತೇನೆ. ಜ್ಯೋತಿಯಲ್ಲಿ ಸಹ ಒಟ್ರಾಸಿ ಮಳೆ ಸಹ ಬರ್ತಾಯಿತ್ತು. ಮನೆಯಿಂದ ಹೊರಡುವಾಗನೇ ಬಸ್ ಸಹ ಮುಂದೆ ಹೋಗಿ ನಿಲ್ಲಿಸ್ತಾ ಇದ್ರು, ಎಲ್ಲರೂ ಓಡ್ತಾ ಇದ್ದು. ನನ್ನ ಬಸ್ ಬಂತು. ನಾನು ಮತ್ತು ಬಸ್ ಬರ್ತಾ ಇರುವಾಗ ನಾನು ಡ್ರೈವರ್ ಹಿಂದೆ ಕಿಟಕಿ ಹತ್ತಿರನೇ ಕೂತಿದ್ದೆ. ತಲಪಾಡಿ ಹತ್ರ ಬಾರ್ಡ್ರ್ ಹತ್ರ ಬಂದು ಇವಾಗ ನಾನು ಕುಂಬ್ಳೆಗೆ ಬಂದು ಮುಟ್ಟಿದ್ದೇನೆ. ಇದು ಕುಂಬ್ಳೆ ಜಂಕ್ಷನ್. ಮತ್ತು ಮತ್ತೊಂದು ಬಸ್ ಹತ್ತಿ, ಇದು ಆವಾಗೂ ಸಹ ಕಿಟಕಿ ಹತ್ತಿರ ನನಗೆ ಹೊರಗಡೆ ನೋಡೋದಂತ ತುಂಬ ಇಷ್ಟ. ಒಟ್ರಾಶಿ ಮಳೆ ಬರ್ತಾ ಇತ್ತು. ಈ ಮಕ್ಕಳನ್ನು ಅಲ್ಲಿಂದ ಮುಯಿಮಾತಲ್ಲಿ ಇರೋದು ನನ್ನ ಮಕ್ಕಳು, ಅಲ್ಲಿಂದ ಕರ್ಕೊಂಡು ಬರಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಜೋರು ಗಾಳಿ ಮಳೆ ಆ ಥರ ಬರ್ತಾ ಇತ್ತು. ಮಕ್ಕಳನ್ನು ಕರ್ಕೊಂಡು ನಾನು ರಿಟರ್ನ್ ಮನೆಗೆ ಹೋಗುವ ಅಂತೇಳಿ ಪುನಃ ಬಸ್ ಕಾಯ್ತಾ ಇದ್ದೇನೆ. ಆ ಬಸ್ ಬಂತು. ಅಲ್ಲಿಂದ ಬಸ್ ಹತ್ತಿ ಮತ್ತು ಸಹ ಕುಂಬ್ಳೆಯಲ್ಲಿ ಇಳಿದು, ಆವಾಗ ಸಹ ಮಳೆ, ನಿನ್ನೆ ಒಟ್ರಾಶಿ ಮಳೆ ಇತ್ತು. ಹಾಗೆ ಇಲ್ಲಿ ನಾನು ಯಾವಾಗಲೂ ಈ ಪ್ಲೇಸಲ್ಲಿ ನಾನು ಇಲ್ಲಿ ಫ್ರೂಟ್ಸ್ ತಗೊಂಡೇ, ನಾನು ಆ ಮಕ್ಕಳನ್ನು ಕರ್ಕೊಂಡು ಬರುವಾಗ ರಿಟರ್ನ್ ಹೋಗುವಾಗ, ನಾನು ಮನೆಗೆ ಹೋಗುವಾಗ ಫ್ರೂಟ್ಸ್ ತಗೊಂಡೇ ಹೋಗ್ತೇನೆ. ಅಷ್ಟು ಫ್ರೆಶ್ ಇಲ್ಲಿರುತ್ತೆ. ನನಗಂತೂ ತುಂಬ ಇಷ್ಟ. ಮತ್ತು ಮಕ್ಕಳು ಹೇಳಲಿಕ್ಕೆ ಶುರು ಮಾಡಿದರೆ ಹಸಿವಾಗ್ತದೆ ಅಮ್ಮ, ಏನಾದರೂ ತಿನ್ನುವ ಅಂತೇಳಿ. ನನಗೂ ಕೂಡ ಹಸಿವಾಗ್ತಾ ಇತ್ತು. ಹಾಗೆ ನಾನು ಯಾವಾಗಲೂ ಮಾಮೂಲಿ ನಾನು ಅಲ್ಲಿ ಹೋದರೆ ಅದೇ ಹೋಟೆಲಿಗೆ ಹೋಗೋದು. ಹಾಗೆ ಹೋಟೆಲ್ಗೆ ಹೋಗಿ ನಾನು ಫ್ರೈಡ್ ರೈಸ್ ಮತ್ತು ನೂಡಲ್ಸ್ ಆರ್ಡ್ರ್ ಮಾಡ್ತೇನೆ. 10-15 ನಿಮಿಷ ಬಿಟ್ಟು ಅವರು ತಂದು ಕೊಡ್ತಾರೆ.
ಹಾಗೆ ಇಬ್ಬರು ಸಹ ಮೂವರು ಸಹ ನಾವು ತಿಂತಾ ಇರೋದು ಇದು. ನನಗೆ ಅಲ್ಲಿದ್ದು ಫುಡ್ ತುಂಬ ಇಷ್ಟ. ಆಮೇಲೆ ನಾವು ಅಲ್ಲಿ ಅಮೌಂಟ್ ಕೊಟ್ಟು ಪುನಃ ಬಸ್ ಹತ್ತುವ ಅಂತೇಳಿ ಹೊರಗಡೆ ಹೋಟೆಲಿಂದ ಹೊರಗಡೆ ಬರೋದು. ಬಸ್ ನಮಗೆ ಆವಾಗಲೇ ಸಿಗುತ್ತೆ, ಬಸ್ಸಿಂದ ನಾವು ಈ ಥರ ಹೊರಗಡೆ ನೋಡ್ತಾ ಬರೋದು ನನಗೆ ತುಂಬ ಇಷ್ಟ. ಅಂದರೆ ಅಷ್ಟು ಖುಷಿ ಆಗ್ತದೆ ನನಗೆ ಹೊರಗಡೆ, ಮನಸ್ಸೆಲ್ಲ ಸಮಾಧಾನ. ಯಾರಿಗಾದರೂ ಈ ಥರ ಅನುಭವ ಉಂಟಾ ಆ ಥರ ಹೋದರೆ ಅಂತೇಳಿ ಅಂತ ನನಗಂತೂ ತುಂಬ ಇಷ್ಟ. ಅಷ್ಟೊತ್ತಿ ಮಾರನೇ ದಿನ ನನ್ನ ಅತ್ತಿ ಅವತ್ತು ಅವಳಿಗೆ ಮೆಹಂದಿ ಆರ್ಡ್ರು ಸಹ ಇತ್ತು. ಅವಳು ಒಳ್ಳೆ ರೀತಿ ಮೆಹಂದಿ ಇಡ್ತಾಳೆ. ಹಾಗೆ ಇದೆಲ್ಲ ಅವಳು ಮೆಹಂದಿ ಇಡೋದು ನೋಡಿ ಗೈಸ್. ನಿಮಗೆ ಯಾರಿಗಾದರೂ ಮೆಹಂದಿ ಇಡಲಿಕ್ಕೆ ಏನಾದರೂ ಬೇಕಾದರೆ ಒಂದು ಯಾರೆಲ್ಲ ಇಡ್ತೀರಾ ಅಂತೇಳಿ ಮೊದಲಿನಾಗಿ ಹೇಳಿ ಕಮೆಂಟ್ ಮಾಡಿ. ತುಂಬ ಇಷ್ಟ ಅವಳಿಗೆ, ಅವಳು ಚೆಂದ ಇಡ್ತಾಳೆ ಎಲ್ಲರಿಗೆ, ಅವಳು ತುಂಬ ಆರ್ಡ್ರೆಲ್ಲ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಡಿಸೈನ್ ಎಲ್ಲ ಅವಳು ವಿಡಿಯೋ ಮಾಡ್ತಾಳೆ, ಫೋಟೋಶೂಟ್ ಎಲ್ಲ ಮಾಡ್ತಾಳೆ. ಇದು ಮೆಹಂದಿ ಇಟ್ಟದ್ದು ಅವಳು ಇನ್ಸ್ಟಾಗ್ರಾಮಿಗೆಲ್ಲ ಅವಳು ಹಾಕ್ತಾಳೆ. ಹಾಗೆ ಅವಳಿಗೆ ತುಂಬ ಆರ್ಡ್ರೆಲ್ಲ ಸಿಗುತ್ತೆ ನೋಡಿ. ಇದೆಲ್ಲ ಎಷ್ಟು ಚಂದ ಅಂದರೆ ಅವಳು ಮೊದಲೇ ಇಡ್ತಾ ಇದ್ಲು, ಆಮೇಲೆ ಸ್ವಲ್ಪ ಕಲಿತ್ಲು, ಅದರಿಂದ ಪರ್ಫೆಕ್ಟಾಗಿ ಈಗ ಅವಳು ಮೆಹಂದಿ ಹಾಕ್ತಾಳೆ. ಫ್ರೆಂಡ್ಸ್ ಇದೊಂದು ಡಿಸೈನ್ ನೋಡಿ ಅಂತೆ, ಮಾಮ್ ಟೂಬಿ ಏನೋ ಇತ್ತಂತೆ. ನಿನ್ನೆನೇ ಅವಳಿಗೆ ಫುಲ್ಲು ಆರ್ಡ್ರ್ ಇತ್ತು. ಅವಳಿಗೆ ಸಹ ಪಾಪ ಒಂದು ಕಡೆ ಅವಳು ಸಹ ಸುಸ್ತಾಗಿದ್ಲು ಮೆಹಂದಿ ಇಟ್ಟು ಎಷ್ಟು ನೀಟಾಗಿ ಇಡ್ತಾಳೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದವಾಗಿ ಇಡ್ತಾಳೆ ಅಂತೇಳಿ. ಅವಳು ಡಿಫ್ರೆಂಟ್ ಡಿಸೈನ್ ಇಡ್ತಾಳೆ ಅವಳು. ಒಬ್ಬೊಬ್ರಿಗೆ ಒಂದೊಂದು ಕಲೆ ಇರ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ಇವಳು ಮೊದಲಿಂದ ಮೆಹಂದಿಯಲ್ಲಿ ಅವಳು ಒಳ್ಳೆ ರೀತಿ ಇರ್ತಾ ಇದ್ಲು. ಹಾಗೆ ಅವಳು ಇದು ನೋಡಿ ಬೇಗ ಕಲಿತ್ಲು ಅವಳಿಗೆ ಸ್ವಲ್ಪ ಗೊತ್ತಿತ್ತಲ್ಲ, ಅದರಿಂದಾಗಿ ಹೇಗೆ ಬೇಕಾದರೂ ಇಡ್ತಾಳೆ, ಯಾವ ಪ್ಯಾಟರ್ನ್ ಬೇಕಾದರೂ ಇಡ್ತಾಳೆ. ಹಾಗೆ ಅವಳದೊಂದು ಇದು ಶಾರ್ಟ್ ವಿಡಿಯೋ ಅವಳದ್ದು ಸಹ ಇತ್ತು. ಮತ್ತು ಮಾರನೇ ದಿನ ನಾವು ಬೆಳಿಗ್ಗೆ ಎದ್ದು ಇವಳು ನಮ್ಮನ್ನು ಕರ್ಕೊಂಡು ಹೋಗ್ತಾಳೆ. ನಾವು ಅಂದರೆ ನಮಗೆ ಸ್ವಲ್ಪ ಪರ್ಚೇಸ್ ಎಲ್ಲ ಇತ್ತು. ಇದವಳು ಅಸಿಸ್ಟೆಂಟ್ ಸಹ ಇದ್ದಾರೆ. ಅವತ್ತಿನ ದಿನ ಅವಳಿಗೆ ಫುಲ್ಲು ಆರ್ಡ್ರ್ ಇತ್ತು. ಹಾಗೆ ಅವಳು ಕ್ಲಾಸ್ ಕೊಡ್ತಾಳೆ, ಮತ್ತು ಕೆಲವರು ಮಕ್ಕಳೆಲ್ಲ ಬರ್ತಾರೆ, ಆನ್ಲೈನ್ ಕ್ಲಾಸ್ ಉಂಟು ಅವಳದ್ದು. ಅವತ್ತು ಅವಳು 2-3 ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾಳೆ, ಅಸಿಸ್ಟೆಂಟ್ನವರನ್ನು ಕರ್ಕೊಂಡು ಹೋಗಿ. ಈ ಥರ ಅವಳು ಯಾವ ಆರ್ಡ್ರ್ ಇದ್ದರೂ ಸಹ ಇದು ಮಾಡಲ್ಲ. ಅಗತ್ಯ ಆದರೆ ಅಷ್ಟೊಂದು ಎಮರ್ಜೆನ್ಸಿ ಇದ್ದರೆ ಮಾತ್ರ ಅವಳು ಆಗಲ್ಲ ಅಂತ ಹೇಳ್ತಾಳೆ. ಇಲ್ಲದಿದ್ದರೆ ಅವಳಿಗೆ ಸಹ ವರ್ಕಲ್ಲಿ ತುಂಬ ಇಷ್ಟ, ಏನಾದರೂ ಮಾಡಬೇಕು ಅನ್ನೋದು. ಮತ್ತು ಅವಳದು ಇನ್ಸ್ಟಾಗ್ರಾಮ್ ಸಹ ಪೇಜ್ ಎಲ್ಲ ಉಂಟು. ಡಿಸ್ಕ್ರಿಪ್ಷನಲ್ಲಿ ನಾವು ಅವಳದು ಇನ್ಸ್ಟಾಗ್ರಾಮ್ ಪೇಜ್ ಹಾಕ್ತೇನೆ, ಯಾರಿಗಾದರೂ ನೀವು ಫಾಲೋ ಮಾಡಿ ಎಲ್ಲರೂ ಸಹ. ಹಾಗೆ ನೋಡಿ ಎಷ್ಟು ಚೆಂದ ನೀಟಾಗಿ ಇಡ್ತಾಳೆ ಅವಳು ಮೆಹಂದಿ. ಹಾಗೆ ಕೆಲವರು ಇನ್ಸ್ಟಾದಲ್ಲಿ ನೋಡಿ ಸಹ ಅವಳನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆ ಇದೆಲ್ಲ ಅಷ್ಟು ಚೆಂದ, ನೀಟ್ ಅಂದರೆ ನೀಟ್ ಅವಳು ಮೆಹಂದಿ. ಮಕ್ಕಳಿಗೆ ಕಲಿಸೋದು ಸಹ ಅವಳು ಅದೇ ಥರ ನೀಟಾಗಿ ಕಲಿಸ್ತಾಳೆ, ಅಷ್ಟು ಚೆಂದ ಕಲಿಸ್ತಾಳೆ ನೋಡಿ. ಮತ್ತು ಅವಳು ಯಾವುದಾದ್ರೂ ಎಲ್ಲಿ ಮೆಹಂದಿ ಯಾರಿಗಿಟ್ಟು ಸಹ ಅದನ್ನು ಅವಳು ವಿಡಿಯೋ ಮಾಡೋದು, ಇನ್ಸ್ಟಾದಲ್ಲಿ ಎಲ್ಲ ಪೋಸ್ಟೆಲ್ಲ ಅವಳು ಹಾಕ್ತಾಳೆ ನೋಡಿ ಎಷ್ಟು ಚೆಂದ. ಇವಳು ನಮ್ಮನ್ನು ಕರ್ಕೊಂಡು ಹೋಗ್ತಾಳೆ. ನಾವು ಅಂದರೆ ನಮಗೆ ಸ್ವಲ್ಪ ಪರ್ಚೇಸ್ ಎಲ್ಲ ಇತ್ತಲ್ಲ, ಅದೆಲ್ಲ ಮಾಡುವ ಅಂತೇಳಿ ನಾವು ಮಾರನೇ ದಿನ ಹೊರಡೋದು. ಹಾಗಾಗಿ ಅವಳು ಡ್ರೈವ್ ಸಹ ಮಾಡ್ತಾಳೆ ಸ್ವಲ್ಪ. ಓಕೆ, ಕರ್ಕೊಂಡು ಹೋಗ್ತಾಳೆ ನಮ್ಮನ್ನೆಲ್ಲ. ಏನಾದರೂ ಅರ್ಜೆಂಟ್ ಎಮರ್ಜೆನ್ಸಿ ಯಾರು ಮೊದಲಿನಾಗಿ ಕಾರ್ ಡ್ರೈವ್ ಹೆಂಗಸರಿಗೆ ಗೊತ್ತೇ ಇರಬೇಕು. ಅಂದರೆ ಗಂಡಸರು ಇಲ್ಲದಿರುವಾಗ ನಮಗೆ ಸಹ
ಗೊತ್ತಿದ್ದರೆ ನಮಗೆ ಏನಾದರೂ ಎಮರ್ಜೆನ್ಸಿ ಆದರೆ ನಮಗೆ ಹೊರಗಡೆ ಹೋಗ್ಬೋದಲ್ಲ. ಹಾಗೆ ನಾವು ಫಸ್ಟ್ ಹೋಗೋದು ವೆನ್ಲಾಕಲ್ಲಿ ಹಾಸ್ಪಿಟಲಿಗೆ. ಅಲ್ಲಿ ಅಂದರೆ ನಮಗೆ ಒಂದು ರಿಪೋರ್ಟ್ ಕಲೆಕ್ಟ್ ಮಾಡಲಿಕ್ಕೆ ಇತ್ತು. ಹಾಗಾಗಿ ನಾವು ಫಸ್ಟ್ ಅಲ್ಲಿಗೆ ಬಂದು ಅಲ್ಲಿಂದ ರಿಪೋರ್ಟ್ ಕಲೆಕ್ಟ್ ಮಾಡಿ ಆಮೇಲೆ ಸಿಟಿ ಸೆಂಟರಿಗೆ ಹೋಗುವ ಅಂತೇಳಿ ಅಲ್ಲಿ ಸ್ವಲ್ಪ ಪರ್ಚೇಸ್ ಎಲ್ಲ ಇತ್ತು. ಹಾಗೆ ಸಿಟಿ ಸೆಂಟರಿಗೆ ನಾವು ಒಳಗೆ ಹೋಗ್ತೇವೆ. ಬೆಳಿಗ್ಗೆ ಮಳೆಯೇ ಬರ್ತಾ ಇತ್ತು. ಇವತ್ತು ನಿನ್ನೆ ಎಲ್ಲ ಮಳೆಯೇ ಇತ್ತು. ಹಾಗಾಗಿ ಅಲ್ಲಿ ಇದೆಲ್ಲ ಸಿ ಸಿ ಒಳಗೆ ನಾವು ವಿಡಿಯೋ ಮಾಡೋದು. ಇದೆಲ್ಲ ಕ್ರೀಮ್ ಎಲ್ಲ ಇತ್ತಲ್ಲ, ಈ ಥರ ಕ್ರೀಮೆಲ್ಲ ಉಂಟು. ನನಗಂತೂ ತುಂಬ ಇಷ್ಟ, ಆದರೆ ನಾನು ಹಾಕಲ್ಲ ಅಂತೇಳಿ ಮಾತ್ರ. ನನಗೆ ತುಂಬ ಇಷ್ಟ ಲಿಪ್ಸ್ಟಿಕ್, ಟೂಟೆಕ್ಸ್ ಎಲ್ಲ. ಹಾಗೆ ಇದನ್ನು ಸಹ ನಾನು ವಿಡಿಯೋ ಮಾಡ್ತೇನೆ. ಹಾಗೆ ನನಗೆ ಪರ್ಮಿಷನ್ ಇಲ್ಲ ಮನೆಯಲ್ಲಿ, ಹಾಗೆ ಮತ್ತು ನಾವು ಡ್ರೆಸ್ ನೋಡುವ ಅಂತೇಳಿ ಡ್ರೆಸ್ ತಗೊಳ್ಳಿಕ್ಕೆ ಬರ್ತೇವೆ. ಮತ್ತು ಅಷ್ಟೊಂದು ಅಲ್ಲಿ ನೋಡುವಾಗ ಒಂದು ಬ್ಯಾಗ್ ನಮಗೆ ತುಂಬ ಇಷ್ಟ ಆಗ್ತದೆ, ಅದನ್ನು ಸ್ವಲ್ಪ ಟ್ರೈ ಮಾಡಿ ನೋಡುವ ಅಂತೇಳಿ ಅದೆಲ್ಲ. ಆಮೇಲೆ ಅಲ್ಲಿಂದ ಸಹ ನಾವು ಹೊರಗಡೆ ಬಂದು ಇಲ್ಲೇನೋ ಅವತ್ತು ಏನೋ ಒಂದು ಪ್ರೋಗ್ರಾಮ್ ಇತ್ತ ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಪ್ರೋಗ್ರಾಮಿಗೆ ಎಲ್ಲ ಚೇರಲ್ಲಿಟ್ಟಿದ್ರು. ಇದೆಲ್ಲ ನಾವು ಫುಲ್ಲು ಒಂಥರ ನೋಡುವ ಅಂತೇಳಿ ನಾವು ಅಲ್ಲಲ್ಲಿ ಶಾಪಿಗೆ ಹೋಗಿ ನಮಗೆ ಬೇಕಾದ ಮೈನ್ ಶಾಪಿಗೆ ಹೋಗಿ ನಾವು ಪರ್ಚೇಸ್ ಮಾಡಿ ಬಂದ್ವಿ ಹೊರಗಡೆ. ಹಾಗೆ ಇದು ಹಾಗೆ ಫ್ರೆಂಡ್ಸ್, ಇವತ್ತು ಬೇಬಿ ಕೇರಿಗೆ ನಾವು ಹೋಗಲ್ಲ, ಹೀಗೆ ಹೋಗುವ ಅಂತೇಳಿ ಒಂದು ಸಲ ಇದು ಮಾಡ್ತೀವಿ, ಮತ್ತು ಬೇಡ ಅಂತ ಆಯಿತು. ಹಾಗೆ ನಾವು ಹೊರಗಡೆ ಬಂದ್ವಿ ಬೇಡ ಅಂತೇಳಿ. ಚಂದ ಡ್ರೆಸ್ ಎಲ್ಲ ಇತ್ತು, ನಮಗೆ ಖುಷಿ ಆಯಿತು ನೋಡಿ. ಮತ್ತು ಫ್ಯಾನ್ಸಿ ಆದರೂ ಸಹ ಹಾಗೆ ತುಂಬ ಮೇಲೆ ಇದ್ವಲ್ಲ, ಆವಾಗ ಸ್ವಲ್ಪ ಇದು ನೋಡುವ ಖುಷಿ ಆಯಿತು. ಹಾಗೆ ಒಂದು ವಿಡಿಯೋ ಮಾಡ್ತೇನೆ ನಾನು ಇಲ್ಲಿ ಸಹ. ಹಾಗೆ ಆಮೇಲೆ 99 ಮಾರ್ಕೆಟಿಗೆ ಹೋಗ್ತೇವೆ. ಅಲ್ಲಿ ಸಿಸಿಯಲ್ಲಿ ಉಂಟಲ್ಲ, ಅಲ್ಲಿ ಸಹ 99 ಮಾರ್ಕೆಟಿಗೆ ಹೋಗಿ ಅಲ್ಲಿ ಕೆಲವು ಐಟಮ್ ಪರ್ಚೇಸ್ ಮಾಡ್ತೇವೆ. ನಾವು ಏನಾದರೂ ನಮಗೆ ಬೇಕಾದ ಐಟಮೆಲ್ಲ ನಾವು ತಗೊಳ್ಳುವ ಅಂತೇಳಿ ಒಳಗಡೆ ನೋಡ್ತಾ ಹೋಗ್ತೇವೆ. ಆವಾಗ ಅಲ್ಲಿ ನಮಗೆ ಬೇಕಾದ ಐಟಮ್ ಕೆಲವು ಸಿಗಲಿಲ್ಲ, ಮತ್ತು ಕೆಲವು ತಗೊಂಡ್ವಿ ನಾವು. ಹಾಗೆ ಓಕೆ, ಅಲ್ಲಿದು ರೇಟ್ ಬಜೆಟ್ ಎಲ್ಲ ಓಕೆ, ನಮಗೆ ಓಕೆ ಆಗ್ತದೆ. ಅಂದರೆ ಅಷ್ಟು ಕ್ವಾಲಿಟಿ ಸಹ ಉಂಟು. ಒಂದೊಂದು ಐಟಮ್ಗೆ ಜಾಸ್ತಿ ಆದರೂ ಸಹ ಒಂದೊಂದು ಐಟಮಿಗೆ ಕಮ್ಮಿ ಉಂಟು. 99, 79 ಆ ಥರ ಒಂದೊಂದು ಪ್ರೈಸಲ್ಲಿ ಒಂದೊಂದು ರೇಟಲ್ಲಿ ಉಂಟಲ್ಲಿ. ಹಾಗೆ ಫ್ರೆಂಡ್ಸ್ ನೋಡಿ, ಎಷ್ಟು ಚಂದದ ಇದಲ್ಲೇ ಉಂಟಲ್ಲಿ. ಈ ಥರ ಇದು ನನ್ನ ಮಗಳು ತುಂಬ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ಲು. ಅದನ್ನು ತಗೊಳ್ಳಿಲ್ಲ, ಅಂದರೆ ಅವರು ಇಲ್ಲಿ ಇರಲ್ಲ, ಯೂಸ್ ಆಗಲ್ಲ ಅವರಿಗೆ, ಸುಮ್ಮನೆ ಯಾಕೆ ಅಂತೇಳಿ ನಾ ತಗೊಳ್ಳಲ್ಲ. ಈ ಬಿಸ್ಕೆಟ್ ಅದು ಇದೆಲ್ಲ ಅವರು ಬೇಕಂತ ಹೇಳ್ತಾರೆ. ಆವಾಗ ಅಲ್ಲಲ್ಲಿ ಸ್ವಲ್ಪ ತಗೊಂಡು ಬೇಕಾದದನ್ನೆಲ್ಲ ತಗೊಳ್ತೇವೆ ನಾವು. ಸ್ವಲ್ಪ ಆಫರಲ್ಲಿ ಸಹ ಓಕೆ, ಬಜೆಟಲ್ಲಿ ಓಕೆ ಅಂತ ಆಗ್ತದೆ ನೋಡಿ. ಆಫರ್ ಪ್ರೈಸ್ 99 ಅಂತ ಎಲ್ಲ ಹೇಳಿ ಹಾಕ್ತಾರೆ ಅಲ್ಲಲ್ಲಿ. ಇದು ಸಹ ಹಾಗೇನೆ ತುಂಬ ಚೆಂದ ಇತ್ತು. ಇದು ನೋಡಲಿಕ್ಕೆ ಸಹ ಖುಷಿ ಆಯಿತು ನೋಡಲಿಕ್ಕೆ ನಮಗೆ. ಈ ಜಗ್ಗಂತೂ ನನಗೇನೆ ತುಂಬ ಇಷ್ಟ ಆಯಿತು, ಚೆಂದ ಇತ್ತು, ಫ್ಲವರ್ ಎಲ್ಲ ಬಂದು. ಹಾಗೆ ಬಾಟಲ್ ಸೆಕ್ಷನ್ಗೆ ಹೋದ್ವಿ, ಅಲ್ಲಿ ಸಹ ಹಾಗೇನೆ ಒಂದೊಂದು ವೆರೈಟಿ ಒಂದೊಂದು ರೇಟಿದ್ದು ಸಹ ಬಾಟಲ್ ಇತ್ತು ನೋಡಿ. ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ಬೇಕಾದರೆ ಅಲ್ಲಿ ಹೋಗಿ ಒಳ್ಳೊಳ್ಳೆ ಐಟಮ್ ಎಲ್ಲ ಉಂಟು ಅಲ್ಲಿ, ನಿಮಗೆ ಯೂಸ್ ಆಗ್ಬೋದು
ಆ ಐಟಮ್ ಎಲ್ಲ ಮನೆಗೆ ಬೇಕಾದ ಅಡುಗೆ ಮನೆಗೆ ಮೊದಲು ಎಷ್ಟು ಪಾತ್ರೆ ಇದ್ದರೂ ಸಹ ಸಾಕಾಗಲ್ಲ. ಆಗಿರುವಾಗ ಇಲ್ಲಿ ಒಳ್ಳೆ ಒಳ್ಳೆ ನಮಗೆ ತಗೊಳ್ಬೋದು ಆ ರೇಟಿಗೆ. ಇದೆಲ್ಲ ಜಸ್ಟ್ ನಾನು ಅಲ್ಲಿ ಇರುವಾಗ ಒಂದು ವಿಡಿಯೋ ಮಾಡಿದ್ದು. ನೋಡಿ ಫ್ರೆಂಡ್ಸ್, ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತೇಳಿ ಮತ್ತೆ ಇದು ಟೆಡಿ ಬೇರ್ ನನಗೆ ತುಂಬ ಇಷ್ಟ ಆಗಿ ಇದನ್ನೆಲ್ಲ ನೋಡುತ್ತಾ ಅದನ್ನು ಇಟ್ಕೊಂಡು ಅದನ್ನು ಮುದ್ದು ಮಾಡ್ತಾ ಇದ್ದೆ. ಪುನಃ ಹೊರಗಡೆ ಬಂದು ಸ್ಪಾರಿಗೆ ಹೋಗುವ ಅಂತೇಳಿ ಸ್ಪಾರಿಗೆ ಬರ್ತೇವೆ. ಅಲ್ಲಿಂದ ಹೊರಗಡೆ ನಾವು ಬರ್ತೇವೆ ಮತ್ತು ಸ್ಪಾರಿಗೆ ಹೋಗುವ ಅಂತೇಳಿ ಅಲ್ಲಿ ಕೆಲವು ಏನಾದರೂ ಉಂಟಾ ನಮಗೆ ಬೇಕಾದ ಐಟಮ್ ಅಂತೇಳಿ ನೋಡುವ ಅಂತೇಳಿ ಸ್ಪಾರಿಗೆ ಬಂದು ಹೀಗೆ ನೋಡ್ತಾ ಹೋಗೋದು. ಮತ್ತು ಈ ಸಲ ಸ್ಪಾರಲ್ಲಿ ಫುಲ್ಲು ಆಫರ್ ಹಾಕಿದ್ದಾರೆ. ಎಲ್ಲ ಒಂದೊಂದಕ್ಕೂ ಒಂದೊಂದು ಆಫರ್ ಹಾಕಿದ್ದಾರೆ ಐಟಮಿಗೆಲ್ಲ. ಡ್ರೆಸ್ ಆಗಲಿ ಅಥವಾ ಎಲ್ಲ ಏನೇನು ಐಟಮೆಲ್ಲ ಉಂಟು ಅದಕ್ಕೆಲ್ಲ, ಪಾತ್ರೆ ಇದೆಲ್ಲ ನನಗೆ ನೋಡಿ ಖುಷಿ ಆಯಿತು. ಆದರೆ ಇದು ನನಗೆ ಯೂಸ್ ಇಲ್ಲ, ಆದರೂ ಸಹ ನಾನು ನೋಡುವ ಅಂತೇಳಿ ನೋಡ್ತಾ ಇದ್ದೆ. ಫುಲ್ ಆಫರ್ ಹಾಕಿದ್ರು. ಮೊದಲೇ ಅಲ್ಲಿ ಆಫರ್, ಆದರೆ ಈ ಸಲ ತುಂಬ ಆಫರ್ ಹಾಕಿದ್ದಾರೆ ಸಿಯಲ್ಲಿ. ಇದು ಸಹ ಕ್ಯೂಟ್ ಆಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಇದು ನೋಡಿ ಅಂತೆ ಫ್ರೆಂಡ್ಸ್, 50% ಆಫರ್ ಆ ಥರ ಎಲ್ಲ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನಾನು ಹಾಕಿ ಸ್ವಲ್ಪ ನೋಡ್ತಾ ಬರ್ತಾ ಇದ್ದೆ ಐಟಮೆಲ್ಲ. ಅಷ್ಟೊತ್ತಿಗೆ ಇವರು ಅಲ್ಲಿ ಏನೋ ಅವರ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ನಾವಾಗೆ ವಿಡಿಯೋ ಮಾಡಿದ್ವಿ. ಇದು ಮನೆ ನೆಲರ್ಸು ಅಂತ ಕೋಲು ಅದನ್ನೆಲ್ಲ ಬೇಕಿತ್ತು. ಹಾಗೆ ನಾವು ಅದನ್ನು ಸಹ ಒಂದು ತಗೊಂಡ್ವಿ. ಇದು ಮಕ್ಕಳ ಡ್ರೆಸ್, ಇಲ್ಲೂ ಸಹ ಹಾಗೇನೆ ಫುಲ್ ಮಕ್ಕಳ ಡ್ರೆಸ್ಸಿಂದ ಹಿಡಿದು ಎಲ್ಲ ದೊಡ್ಡವರ ಡ್ರೆಸ್ವರೆಗೂ ಆಫರ್ ಇತ್ತು. ಈ ಸಲ ಏನೋ ಸ್ಪೆಷಲ್ ಅಲ್ಲಿ ಆಫರ್ ಹಾಕಿದ್ದು ಮಕ್ಕಳು ನೋಡಿ 99ಗೆಲ್ಲ ಡ್ರೆಸ್ ಮಕ್ಕಳದು. ಹಾಗೆ ನನ್ನ ಮಕ್ಕಳೆಲ್ಲ ನೋಡ್ತಾ ಇದ್ರು. ಇದು ಸಹ ಏನೋ ಬಾಟ್ಲು ಸಹ ತುಂಬ ಚೆಂದ ಇತ್ತು ನೋಡಿ ಅಂತ ಹೇಗೆ ಉಂಟಂತೇಳಿ. ಕ್ವಾಲಿಟಿ ಸಹ ಒಳ್ಳೆಯದಿತ್ತು. ಅದು 99 ರುಪೀಸಿಗೆ ಆದರೂ ಸಹ ಓಕೆ. ಇದಾದರೂ ಸಹ ಹಾಗೇನೆ ನೋಡಿ ಅಂತೆ. ಹಾಗೆ ಮುಂದೆ ನಡ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ಸಹ ಹಾಗೇನೆ, ಇಲ್ಲಿ ನೋಡುವಾಗ ಇಲ್ಲಿ ಸಹ ಟೆಡಿ ಬೇರ್ ಆ ಥರ ಎಲ್ಲ ಇಟ್ಟಿದ್ರು. ಹಾಗೆ ಅದನ್ನು ಸಹ ವಿಡಿಯೋ ಮಾಡ್ತಾ ಬರುವುದು ನಾವು. ಎಲ್ಲ ಮಕ್ಕಳಿಗೆ ಬೇಕಾದ ಆಟ ಆಡುವ ಸಾಮಾನುಗಳೆಲ್ಲ ಇರುತ್ತೆ ಅಲ್ಲಿ. ಆ ಥರ ಬ್ಯಾಟ್ ಏನೋ ಎಲ್ಲ ಇತ್ತು, ಬಾಲೆಲ್ಲ ಇತ್ತು. ನನ್ನ ಮಗಳು ಕುತ್ತಿಗೆ ಪಿಲ್ಲೋ ಥರ ನನಗೆ ಬೇಕಂತೇಳಿ ಎಲ್ಲ ಹೇಳ್ತಾ ಇದ್ಲು. ಅದು ಚೆಂದ ಉಂಟು ಅಂತೇಳಿ. ನಾನಾದರೂ ಸಹ ಹಾಗೇನೆ ನೋಡ್ತಾ ಇದ್ದೆ. ಇದು ನನ್ನ ಮಗಳು, ಅವಳಿಗೆ ತುಂಬ ಇಷ್ಟ ಆಯಿತು ಅದು. ಅದನ್ನು ಇಟ್ಕೊಂಡು ಮುದ್ದು ಮಾಡ್ತಾ ಇದ್ಲು ನೋಡಿ ಯಾವ ಥರ ಹೋಗ್ತಾ ಇದ್ದಾಳೆ ಅಂಥೇಳಿ. ಅಷ್ಟೊತ್ತಿಗೆ ನಾನಲ್ಲಿ ಬಾಲ್ ಇಟ್ಕೊಂಡಿದ್ದೆ, ಅದನ್ನು ಮೇಲೆ ಹಿಡಿದು ಆಟ ಆಡ್ತಾ ಇದ್ದೆ ಅದನ್ನು. ಹಾಗೆ ಆಮೇಲೆ ಇದು ಕಂಪಸ್ ಬಾಕ್ಸ್ ಒಂದೊಂದು ವೆರೈಟಿಯಲ್ಲಿತ್ತು. ಯಾವ ಬೇಕಾದ ಟೈಪ್ ಕಲರ್ಸ್ ಆ ಥರ ಎಲ್ಲ ಐಟಮ್ಗಳೆಲ್ಲ ಬೇಕಾದದೆಲ್ಲ ಒಂದೇ ಕಡೆ ಸಿಗುತ್ತೆ ಅಂತೇಳಿ. ಪುಸ್ತಕ ಆದರೂ ಸಹ ಹಾಗೇನೆ, ಪುಸ್ತಕದಲ್ಲೂ ಸಹ ಒಳ್ಳೆ ಆಫರಲ್ಲಿ ಇಟ್ಟಿದ್ರು ಅವರು ನೋಡಿ. ಪುನಃ ಅಲ್ಲಿ ಇದು ಸೇವಿಂಗ್ ಮಾಡುವಂಥ ಡಬ್ಬ, ಇದು ಸಹ ಕ್ಯೂಟಾಗಿತ್ತು. ಮತ್ತು ನನ್ನ ಮಗಳು ಪುಸ್ತಕ ನೋಡ್ತಾ ಇಲ್ಲ ನೋಡಿ ಅಂತೆ. ಚೆಂದ ಇತ್ತು ನೋಡಲಿಕ್ಕೆ ಸಹ, ಖುಷಿ ಆಗ್ತಾ ಇತ್ತು. ಇದು ಸಹ ನನಗೆ ತುಂಬ ಇಷ್ಟ ಆಯಿತು, ಈ ಕೀ ಚೈನ್ ಮಿರರ್. ಇವಳಿಗೆ ಒಂದು ಈ ಕಂಪಸ್ ಬಾಕ್ಸ್ ಬೇಕಂತ ಹೇಳ್ತಾ ಇದ್ಲು. ಹಾಗೆ ನೋಡ್ತಾ ಇರೋದು ತಗೊಳ್ಳುವ ಅಂತೇಳಿ. ಫೈನಲಿ ಇದನ್ನು ಅವಳು ಓಕೆ ಮಾಡ್ತಾಳೆ, ಚೆಂದ ಉಂಟು ಅಂತೇಳಿ. ಹಾಗೆ ಇದೊಂದು ಪರ್ಚೇಸ್ ಮಾಡ್ತಾಳೆ ಅವಳು ಬೇಕಂತೇಳಿ. ಇದು ಸಹ ನೋಡಲಿಕ್ಕೆ ಕ್ಯೂಟಾಗಿತ್ತು. ಇದೇನೋ ಅಂತ
ಎಂಥ ಕಲರ್ ಏನೋ ಹೇಳ್ತಾ ಇದ್ಲು ನನ್ನ ಮಗಳು, ನನಗೆ ಸರಿಯಾಗಿ ಐಡಿಯಾ ಇಲ್ಲ. ಆ ಥರ ಮಾರ್ಕರ್ ಅಂತ ಹೇಳ್ತಾ ಇದ್ಲು. ಹಾಗೆ ಇದು ನೆಕ್ಸ್ಟ್ ಈ ಮಂತಲ್ಲಿ ನನ್ನ ಬರ್ಡೇ ಉಂಟು, ಹಾಗೆ ಪರ್ಚೇಸ್ ಮಾಡಪ್ಪ ಅಂತೇಳಿ ನಾವು ಇದನ್ನು ತಗೊಳ್ತೇವೆ. ಮತ್ತು ಇದು ನೋಡಿ ಫ್ರೆಂಡ್ಸ್, ಇದು ನಂಗೆ ತುಂಬ ಸಣ್ಣ ಕ್ಯೂಟ್ ಆಗಿತ್ತು. ನಾನು ಅದನ್ನೆಲ್ಲ ಓಪನ್ ಮಾಡ್ತಾ ನೋಡುವ ಅಂತೇಳಿ. ಇದರಲ್ಲೂ ಸಹ ಆಫರ್ ಆಗಿ ಹಾಕಿದ್ರು. ಇದು ಸಹ ಹಾಗೇನೆ ನಮಗೆ ತುಂಬ ಇಷ್ಟ ಆಗ್ತದೆ. ನೋಡಿ ಫ್ರೆಂಡ್ಸ್, ಒಳ್ಳೆ ರೀತಿ ಒಳ್ಳೆ ಐಟಮ್ ಎಲ್ಲ ಇತ್ತು ಇಲ್ಲಿ. ನಿಮಗೆ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಹಾಗೆ ಮತ್ತು ನಾವು ಬಿಸ್ಕಿಟ್ ಎಲ್ಲ ತಗೊಳ್ಳುವ ಅಂತೇಳಿ ಈ ಸೈಡ್ ಬಂದ್ವಿ. ಇಲ್ಲೂ ಸಹ ಹಾಗೇನೆ ಬಿಸ್ಕಿಟಲ್ಲೂ ಸಹ ಒಳ್ಳೆ ಚಾಕ್ಲೇಟ್ ಬಿಸ್ಕಿಟಲ್ಲೂ ಸಹ ಆಫರ್ ಹಾಕಿದ್ರು. ಹಾಗೆ ನಾವು ಬಿಸ್ಕಿಟ್ ಎಲ್ಲ ತಗೊಳ್ತೇವೆ. ಬೇಕಾದರೆ ಬಿಸ್ಕಿಟ್ ನೋಡುವ ಅಂತೇಳಿ ಮಕ್ಕಳು ಯಾವುದು ಬೇಕು ಅದು ಬೇಕು ಇದು ಬೇಕಂತ ಹೇಳ್ತಾ ಇದ್ರು. ಹಾಗೆ ಬೇಕಾದದ್ದನ್ನೆಲ್ಲ ತಗೊಳ್ತೇವೆ. ಇದು ಸಹ ಹಾಗೇನೆ ಬಿಸ್ಕಿಟಲ್ಲಿ ಎಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಆಫರ್ ಉಂಟಂತೇಳಿ. ಈ ಥರ ಫುಲ್ಲು ಸೆಕ್ಷನ್ ಇಡೀ ಮಾಲಲ್ಲಿ, ಇಡೀ ಸ್ಪಾರಲ್ಲಿ ಫುಲ್ಲು ನಾವು ಹೋಗ್ತೇವೆ, ರೌಂಡ್ ಆಗ್ತೇವೆ. ಇದು ಸಹ ಹಾಗೇನೆ, ಇದು ಸಹ ಬೆಸ್ಟ್ ಅಂತ ಆಯಿತು. ಹಾಗೆ ನೋಡಿ ಮತ್ತು ಲೇಸ್ ಸೆಕ್ಷನ್ ಹೋದ್ಮೇಲೆ ತಗೊಳ್ಳೋದೆ ಯಾರಾದರೂ ಇರ್ತಾರಾ? ನನಗಂತೂ ತುಂಬ ಇಷ್ಟ. ಒಂದೊಂದು ವೆರೈಟಿಯಲ್ಲಿ ಲೇಸ್ ತಗೊಳ್ಳುವ ಅಂತೇಳಿ ಅದರ ಹತ್ತಿರ ಹೋದ್ವಿ. ಬೇಕಾದದ್ದನ್ನೆಲ್ಲ ತಗೊಂಡು ಬರ್ತೇವೆ ನಾವು. ಮತ್ತು ಇಲ್ಲಿ ಇದನ್ನು ಸಹ ಇದಾದರೂ ಸಹ ಹಾಗೇನೆ ಟೈಡ್ ವಾಷಿಂಗ್ ಪೌಡರ್ ಈ ಥರ ಎಲ್ಲದಕ್ಕೂ ಸಹ ಆಫರ್ ಹಾಕಿದ್ದಾರೆ. ತುಂಬ ಆಫರ್ ಇತ್ತು. 75% ಎಲ್ಲ ಆಫರ್ ಆಗಿ ಓಕೆ, ಎಲ್ಲ ಬೆಸ್ಟ್. ನಮಗೆ ಅದು ಯೂಸ್ ಆಗುವಂಥ ಐಟಮೇ ಎಲ್ಲದೆಲ್ಲ. ಬಿಸ್ಕಿಟೆಲ್ಲ ಆದರೂ ಸಹ ಹಾಗೇನೆ ನೋಡಿ ಅಂತೆ ಒಳ್ಳೆ ರೀತಿಯಲ್ಲಿ. ಮತ್ತು ನಾವು ಬೇಕಾದದ್ದು ಮಾತ್ರ ತಗೊಳ್ತೇವೆ. ಅಂದರೆ ಸುಮ್ಮನೆ ತಗೊಂಡು ಯೂಸ್ ಆಗಲ್ಲ, ಮಕ್ಕಳು ತಿನ್ನೋದನ್ನು ಮಾತ್ರ ನಾವು ತಗೊಳ್ತೇವೆ. ಜಾಮ್ ಆದರೂ ಸಹ ಹಾಗೇನೆ, ಕಿಸಾನ್ ಜಾಮ್ ನೋಡಿ, ಟೊಮೆಟೊ ಕೆಚಪ್ ಆ ಥರ ಎಲ್ಲ. ನೋಡಿ ಫ್ರೆಂಡ್ಸ್, ಇದೊಂದೊಂದು ಥರದ್ದು ಒಂದೊಂದು ಸಾಸೆಲ್ಲ ಅಲ್ಲಿ ಇಟ್ಟಿದ್ರು. ಈ ಥರ ಜಾಮ್ ಬೇಕಂತಲ್ಲ ಹೇಳ್ತಾ ಇದ್ಲು. ಹಾಗೆ ದೊಡ್ಡದು ಸಣ್ಣದಂತೇಳಿ ನಮ್ಮಲ್ಲಿ ಚರ್ಚೆ ಆಗ್ತಾಯಿತ್ತು. ಅಂದರೆ ಅದು ಕುಪ್ಪಿ ಎಲ್ಲ ನಮಗೆ ಗ್ಲಾಸ್ ಇದ್ದು ತಗೊಂಡು ಹೋಗ್ಲಿಕ್ಕೆ ಸಹ ಅವರಿಗೆ ಅಲ್ಲಿ ಹೊಡೆದು ಹಾಕಿದರೆ, ಹಾಸ್ಟೆಲಲ್ಲಿ ಇರೋದಲ್ಲ ಅವರು. ಹಾಗಾಗಿ ಯಾವುದು ಅಂಥೇಳಿ ನಾವೇ ಚರ್ಚೆ ಮಾಡ್ತಾ ಇರೋದು, ಅದಾಗ್ಬೋದು ಇದಾಗ್ಬೋದು ಅಂಥೇಳಿ. ಮತ್ತು ಅಲ್ಲಿಂದ ನಾವು ಸೀದಾ ಈ ಥರ ಕಂಫರ್ಟ್ ಆ ಥರ ಎಲ್ಲ ನೋಡುವ ಅಂಥೇಳಿ ಈ ಸೆಕ್ಷನ್ಗೆ ಬರ್ತೇವೆ ನೋಡುವ ಅಂಥೇಳಿ. ಅಲ್ಲಿ ಸಹ ಆಯಿತು ನೋಡಿ ಅಂತೆ ಫ್ರೆಂಡ್ಸ್, ಎಲ್ಲದಕ್ಕೂ ಯಾವ ಥರ ಆಫರ್ ಹಾಕಿದ್ದಾರೆ. ಮತ್ತು ಪ್ಯಾಂಪರ್ಸ್ ಇದಕ್ಕೂ ಸಹ ಹಾಗೇನೆ ಆಫರಲ್ಲೇ ಇತ್ತು. ಹಾಗೆ ನೋಡಲಿಕ್ಕೆ ಸಹ ನಮಗೆ ಚಂದ ನೋಡಲಿಕ್ಕೆ ಖುಷಿ ಆಗ್ತದೆ. ನೀಟಾಗಿ ಇಟ್ಟಿರ್ತಾರಲ್ಲ ಅವರು, ಪಾಪ ಇಷ್ಟು ಕೆಲಸ ಅಂಥೇಳಿ ನಾವು ಒಂದು ಯೋಚನೆ ಸಹ ನಮಗೆ ಆಯಿತು ನನಗೊಂದ್ಸಲ, ಎಷ್ಟು ನೀಟಾಗಿ ಕ್ಲೀನಾಗಿ ಇಡ್ತಾರಲ್ಲ ಅಂಥೇಳಿ ಅಂತ. ಇದು ಮಕ್ಕಳ ಫೇವ್ರೆಟ್ ಬಿಸ್ಕಿಟ್, ಇದು ಎರಡು ಸಹ. ಮತ್ತು ಡೈರಿ ಮಿಲ್ಕ್ ಯಾರಿಗೆ ಇಷ್ಟ ಇಲ್ಲದೆ ಹೇಳಿ, ಎಲ್ಲರಿಗೂ ಡೈರಿ ಮಿಲ್ಕ್, ಜೇಮ್ಸ್ ಈ ಥರ ಎಲ್ಲ ಮಕ್ಕಳಿಗೂ ಸಹ ಅದಂದರೆ ಆ ಚಾಕ್ಲೇಟ್ ಅಂದರೆ ಪಂಚಪ್ರಾಣನೇ. ನನಗಂತೂ ಹೌದು. ಮತ್ತು ಅಲಿಪೆನ್ಲಿಬೆ ಚಾಕ್ಲೇಟಲ್ಲಿ ಒಂದೊಂದು ವೆರೈಟಿ ಎಲ್ಲ ಇತ್ತು ನೋಡಿ. ಕೊನೆಗೆ ಫೈನಲಿ ಎಲ್ಲ ತಗೊಂಡು ನಾವು ಬಿಲ್ ಮಾಡುವ ಅಂತೇಳಿ ಬಿಲ್ಲಿಗೆ ಹೋದ್ವಿ. ಬಿಲ್ ಮಾಡಿ ಹೊರಗಡೆ ಬರ್ತೇವೆ ನಾವು. ಫೈನಲಿ
ಡ್ರೀಮ್ ಬೇಬಿ ಅಂತೇಳಿ. ಅಲ್ಲಿ ನಾವು ಹೋಗಲ್ಲ, ಹೊರಗಡೆಯಿಂದಲೇ ನಾನು ಸ್ವಲ್ಪ ವೀಡಿಯೋ ಮಾಡ್ತೇನೆ. ಮತ್ತು ಮಕ್ಕಳು ಹೋಗುವಾಗ ಇದನ್ನು ಕೇಳಿದ್ರು, ಮತ್ತು ನಾವು ರಿಟರ್ನ್ ಬರುವಾಗ ತಿನ್ನುವ ಅಂತೇಳಿ ನಾವು ತಿನ್ನಲಿಕ್ಕೆ ಅಲ್ಲಿ ಹೋದ್ವಿ. ಇದು ಮಕ್ಕಳಿಗೆ ಸಹ ಇಷ್ಟ, ಎಲ್ಲರಿಗೂ ತುಂಬ, ಮಕ್ಕಳಿಗೂ ನನಗೂ ಎಲ್ಲರಿಗೂ ಅದು ಇಷ್ಟ, ಖುಷಿ ಆಗ್ತದೆ. ಖಾರ ಖಾರ ಆಗಿ ಮೈನಸ್ ಹಾಕಿ ಎಲ್ಲ ಕೊಡ್ತಾರಲ್ಲ, ಹಾಗೆ ಮಕ್ಕಳದನ್ನೆಲ್ಲ ತಿಂತಾರೆ, ಇವರು ಕೊಡ್ತಾರೆ. ಮತ್ತು ಪಾನಿಪುರಿ ತಿನ್ನುವ ಅಂತೇಳಿ ಅಲ್ಲಿಂದ ಪಾನಿಪುರಿ ತಿನ್ನಲಿಕ್ಕೆ ಹೋಗ್ತೇವೆ. ಆಮೇಲೆ ನಾವು ರೋಯಲ್ ಇಲ್ಲಿ 39 ಅಂತ 399 ಅಂತೇಳಿ ಉಂಟಲ್ಲ, ಹಾಗೆ ನಾವು ಇಲ್ಲಿ ಬರುವ ಅಂತೇಳಿ ಇಲ್ಲಿ ಬಂದ್ವಿ. ಅಲ್ಲಿ ಸಹ ಒಳಗಡೆ ಹೋಗಿ ತಿಂದು ಹೊರಗಡೆ ಬರುವಾಗ ಮಕ್ಕಳಿದ್ದು ಆಟ ಆಡುವಾಗ ಇದಿತ್ತಲ್ಲ, ಅಲ್ಲಿ ಹೋಗುವ ಅಂತೇಳಿ. ಇದು ಹೊರಗಡೆಯಲ್ಲಿದ್ದು ಸೆಕ್ಷನ್ ಆಗಿ ಹೊರಗಡೆ ನೋಡ್ಲಿಕ್ಕೆ ಖುಷಿ ಆಯ್ತು. ಹಾಗೆ ಹೊರಗಡೆಯಿಂದನೇ ವಿಡಿಯೋ ಮಾಡಿ ಮತ್ತೆ ಒಳಗಡೆ ಹೋಗುವ ಅಂತೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ವಿ ನಾವು. ಬೇಕಾದದರಲ್ಲಿ ಮಾತ್ರ ಮಕ್ಕಳನ್ನು ಕೂರಿಸಿ ನಾವು ಮತ್ತೆ ಥರ ನೋಡಿ. ಅಲ್ಲಿ ನಾವು ಬೆಳಿಗ್ಗೆ ಹೋಗಿದ್ದರಿಂದ ಅಲ್ಲಿ ಜನಗಳಷ್ಟೇನು ಇರಲಿಲ್ಲ. ಹಾಗೆ ನೋಡಲಿಕ್ಕೆ ಸಹ ಖುಷಿ ಆಗ್ತದೆ, ಈ ಲೈಟಿಂಗೆಲ್ಲ ನೋಡಲಿಕ್ಕೆ ನನಗಂತೂ ಖುಷಿ ಆಗ್ತದೆ ನೋಡಿ ಫ್ರೆಂಡ್ಸ್. ಒಂದೊಂದು ವೆರೈಟಿ ಗೇಮ್ಗಳೆಲ್ಲ ಅಲ್ಲಿ ಇತ್ತು. ಸುಮ್ಮನೆ ಸಹ ಅದನ್ನು ಮುಟ್ತಾ ಇದ್ದದ್ದು, ಆ ಥರ ಈ ಥರ ಮಾಡುವ ಅಂತೇಳಿ ಸುಮ್ಮನೆ ಆಟ ಆಡ್ತಾ ಇದ್ವಿ. ನಾವು ನೋಡ್ತಾ ಮುಂದೆ ಮುಂದೆ ಹೋಗ್ತಾ ಇದ್ವಿ. ಇದರಲ್ಲಿ ಕೂತ್ಕೊಳ್ಳುವ ಅಂತೇಳಿ ಕೂತ್ಕೊಳ್ತಾಳೆ ಇವಳು. ಮತ್ತು ಅಲ್ಲಿ ಎಲ್ಲ ಆಟ ಆಡ್ತಾ ಇದ್ದರು, ನೋಡ್ತಾ ನಿಂತಿದ್ದೆ ನಾನು. ಸುಮ್ಮನೆ ಕೆಲವರು ಮಾಡ್ತಾಯಿದ್ರು. ಹಾಗೆ ಅವಳು ನೋಡಿ ಯಾವ ಥರ ಆಟ ಆಡ್ತಾಳೆ ಅಂತೇಳಿ ಸುಮ್ಮನೆ ಇಲ್ಲದಿದ್ರೆ ಇದು ಮಾಡ್ತಾ ಇದ್ಲು. ಅದು ಇದು ಅಂತೇಳಿ ಕೇಳ್ತಾ ಇದ್ಲು, ಅದರಲ್ಲಿ ಕೂತ್ಕೊಳ್ಳುವ ಅಂತೇಳಿ. ಹಾಗೆ ನಾವು ಅಲ್ಲಿಂದ ಕೂಡ ಹೊರಗೆ ಬರ್ತೇವೆ. ಫುಡ್ ಕೋರ್ಟಲ್ಲಿ ಜನಗಳಿರ್ತಾರೆ, ಆದರೂ ಅದರೊಳಗೆ ಜನಗಳಿರಲ್ಲ. ನಾವು ಆ ಗೇಮಲ್ಲಿ ಹೋಗ್ತೇವಲ್ಲ, ಅಲ್ಲಿಂದ ಈ ಥರ ನೋಡುವಾಗ ಹೊರಗಡೆ ಫುಲ್ ಜನ ಇರ್ತಾರೆ ನೋಡಿ ಫ್ರೆಂಡ್ಸ್. ಮತ್ತು ನಾವು ಫುಡ್ ಕೋರ್ಟಲ್ಲಿ ಏನೋ ಐಟಮ್ ಹೆಸರು ನಂಗೆ ಗೊತ್ತಿಲ್ಲ, ಈ ಥರ ಆರ್ಡ್ರ್ ಮಾಡ್ತೇವೆ. ಅದು ಸಹ ರೆಡಿಯಾಗಿ ನಮಗೆ ಸಿಗುತ್ತೆ. ಅದು ಅಲ್ಲಿ ಮತ್ತೆ ಕಾಯಬೇಕಲ್ಲ, ನಾವು ಅಷ್ಟು ಜನಗಳಿರುವಾಗ 10-15 ನಿಮಿಷ ನಿಲ್ಲಬೇಕು, ಕಾಯಬೇಕು. ಫೈನಲಿ ಅದು ಬರುತ್ತೆ ನಮ್ಮ ಐಟಮ್. ಮತ್ತು ನೋಡುವ ಅಂತೇಳಿ, ಟೇಸ್ಟ್ ಮಾಡುವ ಅಂತೇಳಿ ಎಲ್ಲ ತಿಂತಾಯಿದ್ವಿ ಒಟ್ಟಿಗೆ ಕೂತು. ಆಮೇಲೆ ಐಸ್ ಕ್ರೀಮ್ ತಗೊಳ್ಳುವ ಅಂತೇಳಿ ಅಲ್ಲಿ ಬರ್ತೇವೆ. ಅಷ್ಟೊತ್ತಿಗೆ ಏನೋ ಹಾಲು ಮುಗ್ದಿರ್ತದೆ, ಏನೋ ಅದು ಹಾಲೆಲ್ಲ ಆಗ್ತಾ ಇದ್ದ ನೋಡಿ. ಎಷ್ಟು ನೀಟಾಗಿ ಉಂಟು ಅಲ್ಲಿ ಐಸ್ ಕ್ರೀಮ್ ತಿಂದು ಪುನಃ ಹೊರಗಡೆ ಬಂದು ಇವನು ಇದರಲ್ಲಿ ಆಟ ಆಡಬೇಕಂತೇಳಿ ಕೇಳ್ತಾನೆ ಇರಲಿಲ್ಲ. ಕೊನೆಗೆ ಅವನನ್ನು ಸಹ ಇದರಲ್ಲಿ ಕೂರಿಸಿ ಮಕ್ಕಳಿಗೆ ಅಂದರೆ, ಮತ್ತು ಕಾರ್ ಅಂದರೆ ಹುಡುಗರಿಗೆ ಕಂಡ ಮಕ್ಕಳಿಗೆಲ್ಲ ತುಂಬ ಇಷ್ಟ ಅಲ್ಲ, ಆ ಥರ. ಇವನು ಇದರಲ್ಲಿ ಕೂತ್ಕೊಳ್ಳಿಕ್ಕೆ ಅವನು ಹಠ ಮಾಡ್ತಾನೆ. ಹಾಗೆ ಇವನನ್ನು ಅದರಲ್ಲಿ ಕೂರಿಸಿ ಅಣ್ಣನ ಮಗ ನಮ್ಮದು ಅದರಲ್ಲಿ ಆಟ ಆಡ್ತಾನೆ. ಆಚೆ ಈಚೆ ಎಲ್ಲ ಮಾಡ್ತಾನೆ ಅವನು. ಆಚೆ ಈಚೆ ಮಾಡಿ ನೋಡಿ. ಅಲ್ಲಿಂದ ಕೂಡ ನಾವು ಪುನಃ ಹೊರಗಡೆ ಬರ್ತೇವೆ. ಫೈನಲಿ ಹೋಗುವ ಅಂತೇಳಿ ಹೊರಗಡೆ ಬರ್ತೇವೆ. ಅಲ್ಲಿಂದ ಆಟ ಆಡಲಿಕ್ಕೆ ನಾವು ಪುನಃ ಹೋಗ್ತೇವೆ. ಸುರತ್ಕಲಲ್ಲಿ ಹೋಗುವ ಅಂತೇಳಿ ಅಲ್ಲಿ ಸಹ ಆಟ ಆಡಿ ಮಕ್ಕಳು ಆಟ ಆಡಲಿಕ್ಕೆಲ್ಲ ಶುರು ಮಾಡ್ತಾರೆ. ನೋಡಿ ಇವಳು ಇದರಲ್ಲಿ ತೊಟ್ಟಿಲ ಅಂತ ಹೇಳುದಲ್ಲ, ತೊಟ್ಟಿಲಲ್ಲಿ ಎಲ್ಲ
ಥರ ಎಲ್ಲ ಮಕ್ಕಳಿಗೆ ಮತ್ತು ಅದೇ ಥರ ಎಲ್ಲ ಕಾಣುವಾಗ ಹಠನೆ ಕಟ್ತಾರೆ, ಅದು ಬೇಕು ಇದು ಬೇಕು ಅಂತೇಳಿ. ಮತ್ತು ನಾವು ಅವರ ಬೊಬ್ಬೆ ಎಲ್ಲ ಕೇಳಲಿಕ್ಕಾಗದೆ ಅವರಿಗೆ ಬೇಕಾದದನ್ನೆಲ್ಲ ಇದು ಮಾಡ್ತೇವಲ್ಲ. ಹಾಗೆ ಇವಳಿಗೆ ಇದು ತೊಟ್ಟಿಲ್ಲ ಅಂದರೆ ತುಂಬ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಖುಷಿಯಿಂದ ಇದು ಮಾಡ್ತಾ ಇದ್ದಾಳೆ ಅಂತೇಳಿ. ಹಾಗೆ ಆಟ ಆಡಿ ಇವನ್ ಇದರಲ್ಲಿ ಆಟ ಆಡ್ತಾನೆ. ಫೈನಲಿ ಹೊರಗಡೆ ನಾವು ಬರ್ತೇವೆ ಅಲ್ಲಿಂದ. ಫುಲ್ಲು ನೋಡಲಿಕ್ಕೆ ಎಷ್ಟು ಚಂದ ಅಲ್ಲ, ಎಷ್ಟು ಖುಷಿ ಆಗ್ತದೆ ನೋಡಲಿಕ್ಕೆ ಈ ಥರ. ನೋಡಿ ಬರುವಾಗ ಫುಲ್ಲು ಟ್ರಾಫಿಕ್ ಇರುತ್ತೆ ಅಲ್ಲಿಂದ. ಎಷ್ಟು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇರುತ್ತೆ. ಮೆಲ್ಲ 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 ಮುಂದೆ ಮುಂದೆ ಹೋಗ್ತೇವೆ ನಾವು. ಅದರ ನಾವು ಜೋಸ್ ಹಲುಕಾಸು ಗೋಲ್ಡ್ ಶಾಪ್ಸ್ ಅಲ್ಲಿ ಉಂಟಲ್ಲ ಸೈಡಲ್ಲಿ. ಹಾಗೆ ನಾವು ಅಲ್ಲಿಂದ ಸೀದಾ ಇಲ್ಲಿ ಸುರತ್ಕಲ್ಲಿಗೆ ಹೋಗುವ ಅಂತೇಳಿ ಅಲ್ಲಿಂದ ಸುರತ್ಕಲ್ಲಿಗೆ ನಾವು ಹೋಗ್ತೇವೆ. ನಮಗೆ ಕೆಲವು ಪರ್ಚೇಸ್ ಎಲ್ಲ ಇತ್ತು. ಹಾಗೆ ಇದು ಲಾಲ್ ಬಾಗ್ ಏನೋ ಹೇಳ್ತಾರಲ್ಲ, ಲೇಡಿರಲ್ಲ ಅಲ್ಲಿ. ಹಾಗೆ ನಾವು ಸುರತ್ಕಲ್ಲಿಗೆ ಬರ್ತೇವೆ. ಫ್ರೆಂಡ್ಸ್, ಇದು ನಾನು ಸುರತ್ಕಲಲ್ಲಿರುವ HNGC ಬಿಲ್ಡಿಂಗಿಗೆ ಬಂದಿದ್ದೇನೆ. ಗೋಲ್ಡನ್ ಸಿಲ್ಕ್ ಶಾಪಿಗೆ ಹೋಗುವ ಅಂತೇಳಿ. ಇಲ್ಲಿ ವೆರೈಟಿ ಡ್ರೆಸ್ ಅಂತ ಹೇಳ್ತಾರೆ, ಅದೇ ನೋಡುವಾಗ ಡಾಲಿಗೇನೆ ಒಳ್ಳೆ ಒಳ್ಳೆ ಡ್ರೆಸ್ ಎಲ್ಲ ಹಾಕಿದ್ದಾರೆ. ಶಾಪ್ ಒಳಗೆ ಹೋಗಿ ನೋಡುವ ಅಂತೇಳಿ ಹೋದೆ. ನೋಡುವಾಗ ಗೌನ್ ತೋರಿಸ್ತಾ ಇದ್ರು. ಇದು ನನಗೆ ತುಂಬ ಇಷ್ಟ ಆಯಿತು. ಮೆಟೀರಿಯಲ್ಸ್ ಒಳ್ಳೇದಿತ್ತು, ಪ್ಯಾಟರ್ನ್ ಸಹ ಒಂದನೇದಾಗಿ ಪ್ಯಾಟರ್ನ್ ತುಂಬ ಇಷ್ಟ ಆಯಿತು ನನಗೆ. ಸಲ್ವಾರ್ ಸಹ ಹಾಗೇನೆ ಒಂದೊಂದು ಇದು ಫಸ್ಟ್ ಆಫ್ ಆಲ್ ಬೀಡ್ಸ್ ಎಲ್ಲ ಬಂದು ಪ್ಲಾಜೋ ಪ್ಯಾಂಟ್ ಫುಲ್ ಗ್ರ್ಯಾಂಡ್, ಸಲ್ವಾರೇ ಫುಲ್ ಗ್ರ್ಯಾಂಡ್ ಇತ್ತು. ನಾನು ತುಂಬ ಥರ ಇದು ಸಹ ಹಾಗೇನೆ. ಇದು ಫ್ರೆಂಡ್ಸ್ ಇದಂದರೆ ಮೆಟೀರಿಯಲ್ ಒಂದನೇದಾಗಿ ಫುಲ್ ಬೆಸ್ಟ್. ನನಗೆ ತುಂಬ ಇಷ್ಟ ಆಯಿತು ಇದು ನನಗೆ ಈ ಸಲ್ವಾರ್. ಮತ್ತು ಸಾರಿ ಸೆಕ್ಷನಲ್ಲೂ ಸಹ ಹಾಗೇನೆ ನೆಟ್ಟೆಡ್ ಸಾರಿ, ಬಾರ್ಡ್ರ್ ಆ ಥರ ನೆಟ್ಟೆಡ್ ಸಾರಿ ಒಂದೊಂದು ಪ್ಯಾಟರ್ನಲ್ಲಿ ಒಂದೊಂದು ವೆರೈಟಿಯಲ್ಲಿ ಇತ್ತು. ಇದು ನನಗೆ ತುಂಬ ಇಷ್ಟವಾದ ಸಾರಿ. ಬ್ಲೌಸ್ ಎಲ್ಲ ಗ್ರ್ಯಾಂಡ್ ಬಂದಿತ್ತು. ಹಾಗೆ ಇದು ನೋಡಿ ಅಂತೆ ಕಲರ್ಸ್ ಸಹ ಕಾಂಬಿನೇಷನ್ ಒಳ್ಳೆದಿತ್ತು. ಇದೊಂದು ಮತ್ತೆ ಅವರ ಹತ್ರ ಅದು ತೋರಿಸಿ ಇದು ತೋರಿಸಿ ಅಂತೇಳಿ ನಾನು ಸಹ ತಲೆ ತಿಂತಾ ಇದ್ದೆ ಅವ್ರದ್ದು. ಅವರು ಸಹ ಒಳ್ಳೆ ರೀತಿಯಲ್ಲಿ ನನಗೆ ಇದು ಸಹ ನೋಡಿ ಫ್ರೆಂಡ್ಸ್, ಇದು ಸಹ ನಿಮಗೆ ಯಾರಿಗಾದರೂ, ಮತ್ತು ಇಲ್ಲಿ ಆಫರ್ ಕೂಡ ಹಾಕಿದ್ದಾರೆ. ನಿಮಗೆ ಯಾರಿಗಾದರೂ ಏನಾದರೂ ಫಂಕ್ಷನಲ್ಲಿದ್ದರೆ ಇಲ್ಲಿ ಬಂದು ವಿಸಿಟ್ ಮಾಡಿ. ನೀವು ಖಂಡಿತವಾಗ್ಲೂ ನಿಮಗೆ ಇದು ಗ್ಯಾರಂಟಿಲಿ ನಿಮಗೆ ಇಷ್ಟ ಆಗ್ತದೆ. ಇದು ನೋಡಿ, ಇದು ಸಹ ಹಾಗೇನೆ ಗೌನ್, ಸಾರಿ,